ಹಸೆಮಣೆ ಏರಬೇಕಿದ್ದ ವರನಿಗೆ ದುಷ್ಕರ್ಮಿಗಳಿಂದ ಚಾಕು ಇರಿತ. ನಗು ನಗುತ್ತಾ ಸಂಭ್ರಮಿಸುತ್ತಿದ್ದ ಮದುವೆ ಮನೆಯಲ್ಲಿ ಮೌನ. ಅದು ಮದುವೆ ಮನೆ. ಚೌಟ್ರಿಯ ಸುತ್ತ ಜಗಮಗ ಲೈಟ್ಸ್ಗಳು ಮಿಂಚ್ತಾ ಇದ್ವು. ಅತ್ತ ಸಂಬಂಧಿಕರು ಮದುವೆಯನ್ನ ಕಣ್ತುಂಬಿಕೊಳ್ಳಲು ಚೌಟ್ರಿಗೆ ಆಗಮಿಸ್ತಾ ಇದ್ರು. ಚೌಟ್ರಿಯಲ್ಲಿ ಮದುವೆ ಸಂಭ್ರಮ ಮನೆ ಮಾಡಿತ್ತು. ಆದ್ರೆ ವರ ಇನ್ನೇನು ಖುಷಿಯಾಗಿ ಚೌಟ್ರಿಗೆ ಬರಬೇಕಾಗಿತ್ತು. ದಾರಿ ಮಧ್ಯೆ ವರನಿದ್ದ ಕಾರನ್ನ ಇನ್ನೊಂದು ಕಾರಿನಲ್ಲಿ ಬಂದ ದುಷ್ಕರ್ಮಿಗಳು ಅಡ್ಡಗಟ್ಟಿ ಏಕಾಏಕಿ ಗಂಡಿಗೆ ಚಾಕುವನ್ನ ಇರ್ತಿದ್ದಾರೆ. ಕೂಡಲೇ ಸಂಬಂಧಿಕರು ಕೂಗಿಕೊಂಡ ಕಾರಣ ದುಷ್ಕರ್ಮಿಗಳು ಅಲ್ಲಿಂದ ಕಾಲ್ಕಿತ್ತಿದ್ದಾರೆ. ಎಲ್ಲಿ ಇಂತಹ ಘಟನೆ ನಡೆದಿರೋದು ಅಂತೀರಾ? ಈ ಸ್ಟೋರಿಯನ್ನ ನೋಡಿ. ಹೌದು, ಇಂತಹದೊಂದು ಘಟನೆ ನಡೆದಿರುವುದು ಬೇರೆಲ್ಲೂ ಅಲ್ಲ, ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲದಲ್ಲಿ. ಹಸೆಮಣೆ ಏರಬೇಕಿದ್ದ ವರನಿಗೆ ದುಷ್ಕರ್ಮಿಗಳು ಚಾಕು ಹಾಕಿದ ಕಾರಣ ನಿಶ್ಚಯವಾಗಿದ್ದ ಮದುವೆ ನಿಂತುಹೋಗಿದೆ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲದ ಶ್ರೀ ವೆಂಕಟೇಶ್ವರ ಕಲ್ಯಾಣ ಮಂಟಪದಲ್ಲಿ ಇಂದು ನಡೆಯಬೇಕಾಗಿದ್ದ ವಿವಾಹ ನಿನ್ನೆ ರಾತ್ರಿ ವರನ ಮೇಲೆ ದುಷ್ಕರ್ಮಿಗಳು ಚಾಕು ಇರಿದು ಕೊಲೆಯತ್ನ ಮಾಡಿದ ಹಿನ್ನೆಲೆಯಲ್ಲಿ ಮದುವೆ ರದ್ದಾಗಿದೆ. ರವೀಶ್ ಎಂಬುವರ ಕೊಳ್ಳೇಗಾಲ ತಾಲೂಕಿನ ಕುಣಿಗಳಿಯಿಂದ ಕಾರಿನಲ್ಲಿ ಕಲ್ಯಾಣ ಮಂಟಪಕ್ಕೆ ಆಗಮಿಸುತ್ತಿದ್ದಂತೆ 4 ರಿಂದ 5 ಜನರಿದ್ದ ಗುಂಪೊಂದು ಕಾರಿನಲ್ಲಿ ಬಂದು ಎಂಜಿಎಸ್ವಿ ಕಾಲೇಜು ರಸ್ತೆಯಲ್ಲಿ ಅಟ್ಯಾಕ್ ಮಾಡಿ ಕಾರ್ನಲ್ಲಿದ್ದ ವರನಿಗೆ ಚಾಕು ಇರಿದು ಹಲ್ಲೆ ಮಾಡಿ ಎಸ್ಕೇಪ್ ಆಗಿದ್ರು. ಇನ್ನು ಈ ಸಂದರ್ಭದಲ್ಲಿ ಆತನ ಕಡೆಯವರು ಕೂಗಾಡಿಕೊಂಡಾಗ ದುಷ್ಕರ್ಮಿಗಳು ಅಲ್ಲಿಂದ ಪರಾರಿಯಾಗಿದ್ದಾರೆ. ತಕ್ಷಣವೇ ವರನನ್ನ ಕೊಳ್ಳೇಗಾಲ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಕರೆತಂದು ದಾಖಲು ಮಾಡಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಕೊಳ್ಳೇಗಾಲ ಪಟ್ಟಣ ಪೊಲೀಸರು ಪ್ರಕರಣವನ್ನ ದಾಖಲು ಮಾಡಿಕೊಂಡಿದ್ದು, ಈ ಘಟನೆಯ ಕುರಿತಾಗಿ ಚಾಕು ಇರಿತಕ್ಕೆ ಒಳಗಾಗಿದ್ದ ರವೀಶ್ ಮಾತನಾಡಿ ಹೇಳಿದ ಹೀಗೆ. ಇಲ್ಲಿ ಹೋಗಿದ್ದೀರಿ ನೀವು? ಚೌಟ್ರಿಗೆ ಹೋಗ್ತಾ ಇದ್ವಿ. ಯಾವ ಚೌಟ್ರಿ? ನಡ್ಕೊಯ್ತೀರ ಕಾರ್? ನೀವು ಅವ್ರ ಕಾರಿಂದ ಓವರ್ಟೇಕ್ ಮಾಡಿ ಮಾಡಿದ್ರು ನಿಮ್ಮ ಕಾರ್ ಹತ್ರ ವಿಂಡೋ ಹತ್ರ ಕೂತಿದ್ವಲ್ವಾ, ಅವರು ನನ್ನ ಹತ್ರ ಬಂದು ಕಾರಿನಲ್ಲಿ ಎಷ್ಟೋದಲ್ಲಿ ಇವಾಗ ಹಾಫ್ ಅನ್ ಅವರ್. ನಿಮ್ಮ ಹೆಸರು ರವೀಶ್? ಯಾವ ಕುನ್ಗಡೆ? ಇವತ್ತು ಮದುವೆನೇ ನಿಮ್ಮದು? ಯಾವ ಹುಡುಗಿ ಅವರು? ಸಣ್ಣ ಗಾಡಿ. ನಾಳೆ ಮದುವೆ ಇದ್ದು. ಹಳೆ ಮದುವೆ. ನಾರ್ಮಲ್ ಕೂತೀರಿ? ಹೆಂಗೆ ಕೂತೀರಿ? ಗ್ಲಾಸ್ ಓಪನ್ ಇತ್ತಾ? ಅವಾಗ ಚಾಕು ಚಾಕು ಎಷ್ಟು ಉದ್ದಿತ್ತು? ಚಾಕುನ ಚಾಕು. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.